ಕಾಲುವೆಗೆ ನೀರು ಬಿಡುವಂತೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದ ರೈತರ ಮೇಲೆ ತಹಶೀಲ್ದಾರ್ ದರ್ಪ ತೋರಿರುವಂತಹ ಘಟನೆ ಚಿಕ್ಕೋಡಿಯಲ್ಲಿ ನಡೆದಿದೆ. ರೈತನನ್ನ ಎಳೆದಾಡಿ ರಾಯಬಾಗದ ತಹಶೀಲ್ದಾರ್ ಗೂಂಡಾಗಿರಿಯನ್ನ ಮೆರೆದಿದ್ದಾರೆ. ರಾಯಬಾಗ ಕಾಲುವೆಯಿಂದಾಗಿ ನೀರನ್ನ ಬಿಡೋಕೆ ಆಗ್ರಹಿಸಿದ ರೈತರು ಎಷ್ಟು ಕೇಳಿದರೂ ಕೂಡ ಅವರ ಮನವಿಗೆ ಸ್ಪಂದಿಸಲಿಲ್ಲ ಅಧಿಕಾರಿಗಳು. ಆಕ್ರೋಶಗೊಂಡಂತಹ ರೈತರು ಪ್ರತಿಭಟನೆಗೆ ಮುಂದಾದ್ರು. ತಹಶೀಲ್ದಾರ್ ರಾಯಬಾಗದ ತಹಶೀಲ್ದಾರ್ ರಾಜಶೇಖರ್ ಜೇಬ್ಗೆ ರೈತರು ಮುತ್ತಿಗೆಯನ್ನ ಹಾಕಿದ್ರು. ಈ ವೇಳೆ ರೈತರನ್ನ ಎಳೆದಾಡಿ ತಹಶೀಲ್ದಾರ್ ಹಲ್ಲೆಗೆ ಪ್ರಯತ್ನ ಪಟ್ಟಿದ್ದಾರೆ. ರಾಜಶೇಖರ್ ತಾನಾಜಿ ಹವಾಲ್ದಾರ್ ಅನ್ನುವಂತಹ ರೈತನನ್ನ ತಹಶೀಲ್ದಾರ್ ಎಳೆದಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಲವು ಕಡೆಗೆ ಕಳೆದ 2 ತಿಂಗಳಿಂದ ಕಾಲುವೆಗೆ ನೀರನ್ನ ಬಿಡಬೇಕು ಅಂತ ರೈತರು ಆಗ್ರಹವನ್ನು ಮಾಡ್ತಾ ಇದ್ರು ಕೂಡ ತಹಶೀಲ್ದಾರ್ KN ರಾಜಶೇಖರ್ ಅವರು ಪ್ರಶ್ನೆ ಮಾಡಿದ ರೈತರನ್ನೇ ಎಳೆದಾಡಿ ದರ್ಪವನ್ನ ಮೆರೆದಾಡಿದ್ದಾರೆ. ತಮ್ಮ ಜೀಪ್ನಲ್ಲಿ ರೈತ ತಾನಾಜಿ ಹವಾಲ್ದಾರ್ ಅನ್ನೋರನ್ನ ಕೂಡಿ ಹಾಕೋಕೆ ಪ್ರಯತ್ನಿಸಿ ಗೂಂಡಾ ವರ್ತನೆಯನ್ನ ತೋರಿದ್ದಾರೆ. ಇದಕ್ಕೆ ರೈತರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಯಬಾಗ ಪಟ್ಟಣದ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶದಲ್ಲಿ ಕಳೆದ ಹಲವು ದಿನಗಳಿಂದ ರಾಯಬಾಗ ಉಪಕಾಲುವೆಯಿಂದ ನೀರನ್ನ ಬಿಡುವಂತೆ ಕೇಳಿಕೊಳ್ತಾ ಇದ್ರು ಕೂಡ ಅಧಿಕಾರಿಗಳು ಸ್ಪಂದಿಸದಿದ್ದಕ್ಕೆ ಆಕ್ರೋಶಗೊಂಡ ರೈತರು ತಹಶೀಲ್ದಾರ್ ರಾಜಶೇಖರ್ ಅವರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸೋಕೆ ಅಂತ ಕಚೇರಿಗೆ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅವರು ತಮ್ಮ ಸಮಸ್ಯೆಗೆ ಸ್ಪಂದಿಸ್ತಾ ಇರಲಿಲ್ಲ. ರೈತರ ಸಮಸ್ಯೆಗೆ ತಹಶೀಲ್ದಾರ್ ಸ್ಪಂದಿಸ್ತಾ ಇರಲಿಲ್ಲ. ಹೀಗಾಗಿ ಆಕ್ರೋಶಗೊಂಡಂತ ರೈತರು ಅವರ ಜೀಪನ್ನ ಸ್ಟಾಪ್ ಮಾಡೋಕೆ ಮುಂದಾದ್ರು. ಜೀಪ್ನಲ್ಲಿ ಇದ್ದ ತಹಶೀಲ್ದಾರ್ ರಾಜಶೇಖರ್ ಅವರು ಏಕಾಏಕಿ ಕೆಂಡಾಮಂಡಲರಾಗಿ ಜೀಪ್ ಮುಂದೆ ನಿಂತಿದ್ದಂತಹ ರೈತ ತಾನಾಜಿ ಅವರನ್ನ ಎಳ್ಕೊಂಡು ಹೋಗಿ ಜೀಪ್ ಒಳಗೆ ತುಂಬೋಕೆ ಪ್ರಯತ್ನ ಪಟ್ಟು ಹಲ್ಲೆ ಮಾಡಿದ್ದಾರೆ. ಜೀಪ್ನಲ್ಲಿ ಕೂಡಿ ಹಾಕೋಕ್ಕೂ ಕೂಡ ಪ್ರಯತ್ನವನ್ನ ಪಟ್ಟಿದ್ದಾರೆ. ತಹಶೀಲ್ದಾರ್ ರಾಜಶೇಖರ್ ಅವರ ಗೂಂಡಾ ವರ್ತನೆಯನ್ನ ಖಂಡಿಸಿ ನೂರಾರು ರೈತರು ತಹಶೀಲ್ದಾರ್ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲ ನಾವು ಕಾವಲಿಗೆ ಅಂತೇಳಿ ಬರಂಗಿಲ್ಲ. ನಾನು ನಿಮ್ಗೋಸ್ಕರ ಹೋಗ್ತಾ ಇದ್ದೀನಿ. ನಾನು ನಿಮ್ಗೋಸ್ಕರ ಹೋಗ್ತಾ ಇದ್ದೀನಿ. ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. ರಾಯಬಾಗ ತಹಶೀಲ್ದಾರ್ ರಾಜಶೇಖರ್ ಅವರು ಜೀಪ್ನಿಂದ ಕೆಳಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದ ರೈತರ ಬಳಿ ಮಾತಿನ ಚಕಮಕಿ ನಡೆಸಿದ್ದಾರೆ. ಅಲ್ಲಿದ್ದಂತಹ ಒಬ್ಬ ರೈತ ಏನು ಪ್ರಶ್ನೆ ಮಾಡಿದಂತ ರೈತನನ್ನ ಎಳ್ಕೊಂಡು ಹೋಗಿ ಜೀಪಿಗೆ ತುಂಬೋಕ್ಕೂ ಕೂಡ ಪ್ರಯತ್ನವನ್ನ ಪಟ್ಟಿದ್ದಾರೆ. ತಾನು ತಹಶೀಲ್ದಾರ್ ಅನ್ನುವಂತಹ ಒಂದು ಸೊಕ್ಕಿನ ವರ್ತನೆಯನ್ನ ದರ್ಪದ ವರ್ತನೆಯನ್ನ ಇಲ್ಲಿ ತಹಶೀಲ್ದಾರ್ ರಾಜಶೇಖರ್ ಅವರು ತೋರಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಮತ್ತಷ್ಟು ಮಾಹಿತಿಯೊಂದಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಶೇಖರ್, ತಹಶೀಲ್ದಾರ್ ಇಷ್ಟೊಂದು ಆಕ್ರೋಶಭರಿತರಾಗಿ ವರ್ತಿಸಲಿಕ್ಕೆ ಏನು ಕಾರಣ? ಕೆಳಗಿಳಿದು ಬಂದು ರೈತರನ್ನ ಕಾಲರ್ ಪಟ್ಟಿ ಹಿಡಿದು ಎಳ್ಕೊಂಡು ಹೋಗಿ ಜೀಪಿಗೆ ತುಂಬೋಕೆಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಈ ರೀತಿಯಾದಂತಹ ಒಂದು ಸೊಕ್ಕಿನ ದರ್ಪದ ವರ್ತನೆ ಯಾಕಾಗಿ ಅಂತ
ಏನು ಮತ್ತು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಹಲವು ಕಡೆಗೆ ಕಳೆದ 2-3 ತಿಂಗಳಿಂದ ಕಾಲುವೆಗೆ ನೀರು ಬಿಡಬೇಕಂತ ಒತ್ತಾಯ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ತಹಸೀಲ್ದಾರ್ KN ರಾಜಶೇಖರ್ ಅವರು ಸೇರಿದಂತೆ ನೀರಾವರಿ ಇಲಾಖೆ ಅಧಿಕಾರಿಗಳು ಯಾವುದೇ ನೀರು ಬಿಡುವಂತ ಆಲೋಚನೆ ಮಾಡಿಲ್ಲ. ಹೀಗಾಗಿ ನಮ್ಮ ಬೆಳೆ ಈಗಾಗಲೇ ಬಿತ್ತಿರುವ ಬೆಳೆ ಒಣಗ್ತಾ ಇದೆ ಮತ್ತು ಮಳೆ ಬಹಳಷ್ಟು ಕೊರತೆ ಇದೆ. ಹೀಗಾಗಿ ನಮಗೆ ನೀರು ಬಿಡಬೇಕಂತ ಹೇಳಿ ಇವತ್ತು ಏನು ರಾಯಬಾಗ್ ಪಟ್ಟಣದಲ್ಲಿ ಇರುವಂತಹ ಮಿನಿ ವಿಧಾನಸೌಧದಲ್ಲಿ ತಹಸೀಲ್ದಾರ್ ಕಚೇರಿಗೆ ಹೋಗಿದ್ರು. ತಹಸೀಲ್ದಾರ್ ಕಚೇರಿಗೆ ಹೋಗಿ ತಮ್ಮ ಬೇಡಿಕೆಯನ್ನ ಹೇಳಿದ ನಂತರ ಏನು ಹೊರಗಡೆ ಇರುವಂತ ಏನು ಸಾಕಷ್ಟು ಜನ ರೈತರು ಜಮಾವಣೆಯಾಗಿದ್ರು. ಈ ಸಂದರ್ಭದಲ್ಲಿ ಏನು ಜೀಪ್ ನಲ್ಲಿ ಏನು ಹೊರಗಡೆ ಏನು ಬಂದ್ರು ತಹಸೀಲ್ದಾರ್ KN ರಾಜಶೇಖರ್ ಅವರು. ಆ ಸಂದರ್ಭದಲ್ಲಿ ತಾನಾಜಿ ಹವಲ್ದಾರ್ ಎಂಬ ರೈತರನ್ನ ಏನು ಕೂಡಿ ಹಾಕಲು ಯತ್ನಿಸಿ ಗುಂಡಾಗಿರಿ ವರ್ತನೆ ಮಾಡಿರುವಂತದ್ದು ರೈತರ ಆಕ್ರೋಶಗೊಳ್ಳಲು ಕಾರಣವಾಯಿತು. ಮತ್ತೆ ಅಲ್ಲದೆ ಪ್ರತಿಭಟನೆಗೆ ಕೂಡ ರೈತರು ಹೇಳಿದ್ರು. ಈ ಸಂದರ್ಭದಲ್ಲಿ ಏನು ರಾಯಬಾಗ್ ಪಟ್ಟಣದ ಸುತ್ತಮುತ್ತಲ ಇರುವಂತಹ ಗ್ರಾಮೀಣ ಪ್ರದೇಶದಲ್ಲಿ ಕಳೆದ ಹಲವು ದಿನಗಳಿಂದ ರಾಯಬಾಗ ಉಪಕಾಲುವೆ ಸೇರಿದಂತೆ ಬೇರೆ ಬೇರೆ ಕಾಲುವೆಗೆ ನೀರು ಬಿಡಬೇಕು ಅಂತ ಹೇಳಿದ್ರು ಸಹಿತ ಅಧಿಕಾರಿಗಳು ಸ್ಪಂದನೆ ಮಾಡದಿರೋದಕ್ಕೆ ಆಕ್ರೋಶ ಭರಿತರಾಗಿದ್ರು ರೈತರು. ಅಲ್ಲದೆ ಏನು ತಹಸೀಲ್ದಾರ್ ರಾಜಶೇಖರ್ ಅವರು ತಮ್ಮ ಸೀಮಿತತೆಯನ್ನ ಕಳೆದುಕೊಂಡು ಏನು ತಹಸೀಲ್ದಾರ್ ಏನು ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕಾದಂತ ತಹಸೀಲ್ದಾರ್ ಅವರು ರೈತರನ್ನೇ ಎಳೆದಾಡಿ ತಮ್ಮ ಜೀಪ್ ನಲ್ಲಿ ಕೂಡಿ ಹಾಕುವ ಪ್ರಯತ್ನವನ್ನ ಮಾಡಿದ್ರು. ಈ ಕೆಂಡಾಮಂಡಲವಾಗಿರುವಂತಹ ಏನು ತಹಸೀಲ್ದಾರ್ ರಾಜಶೇಖರ್ ಅವರು ತಮ್ಮ ಜೀಪ್ ಎದುರಿನಲ್ಲಿ ನಿಂತಿರುವಂತಹ ತಾನಾಜಿ ಎಂಬ ರೈತರನ್ನ ಎಳೆದಾಡಿದಲ್ಲದೆ ಸಾಕಷ್ಟು ರೈತರಿಗೆ ಏನು ಆವಾಜ್ ಕೂಡ ಹಾಕಿರುವಂತದ್ದು ಮತ್ತು ಏನು ತಾನಾಜಿ ಎಂಬ ರೈತರನ್ನು ಜೀಪ್ ನಲ್ಲಿ ಕೂಡಿ ಹಾಕೋದಕ್ಕೂ ಕೂಡ ಪ್ರಯತ್ನ ಮಾಡಿರುವಂತದ್ದು. ಇದಕ್ಕೆ ಸಾಕಷ್ಟು ರೈತರು ವಿರೋಧ ವ್ಯಕ್ತಪಡಿಸಿದ್ರು. ಏನು ತಹಸೀಲ್ದಾರ್ ರಾಜಶೇಖರ್ ಅವರ ಗುಂಡಾವರ್ತನೆಯನ್ನ ಖಂಡಿಸಿ ನೂರಾರು ರೈತರು ತಹಸೀಲ್ದಾರ್ ವಿರುದ್ಧ ಘೋಷಣೆ ಕೂಗಿದ್ರು. ಮಿನಿ ವಿಧಾನಸೌಧ ಎದುರು ಘೋಷಣೆ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಮರ್ತ ಸರ್, ಥ್ಯಾಂಕ್ ಯು ಚಂದ್ರಶೇಖರ್. ತಹಶೀಲ್ದಾರ್ ಈ ವರ್ತನೆಗೆ ರೈತರು ಮತ್ತಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 2 ತಿಂಗಳಿಂದ ನೀರು ಕೊಡಿ ಅಂತ ಕೇಳ್ತಾ ಇದೀವಿ, ನಮ್ಮ ಬೆಳೆ ಹಾಳಾಗ್ತಿದೆ, ನೀರನ್ನ ಕೊಡಿ ಅನ್ನುವಂತಹ ಆಗ್ರಹವನ್ನು ಮಾಡ್ತಾ ಇದೀವಿ, ಹಾಗಿದ್ರೂ ಕೂಡ ನೀರನ್ನ ಬಿಡ್ತಾ ಇಲ್ಲ ಅಂತ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಆಗ ಈ ಘಟನೆಯಾಗಿದೆ. ಈಗ ಸ್ವತಃ ರಾಯಬಾಗ ತಹಶೀಲ್ದಾರ್ ರಾಜಶೇಖರ್ ಅವರೇ ಈಗ ಸಂಪರ್ಕದಲ್ಲಿದ್ದಾರೆ. ರಾಜಶೇಖರ್ ಅವರೇ, ಯಾಕೆ ಇಷ್ಟೊಂದು ಆಕ್ರೋಶ ಯಾಕೆ ತಮಗೆ ರೈತರ ಮೇಲೆ? ಹಾ, ಕೇಳಿಸ್ತಾ ಇದೆ ರಾಜಶೇಖರ್ ಅವರಿಗೆ? ಕೇಳಿಸ್ತಿದೆ. ಆಕ್ರೋಶ ಅಲ್ಲ, ನಾನು 2 ಬಲಿ ಎಲ್ಲಾರು ಕರೆದು ಇಂಜಿನಿಯರ್ಸ್ ಕರೆದು ಅವ್ರನ್ನ ಕರ್ಕೊಂಡು ಹೋಗ್ತೇನೆ ನೀರು ಬಿಡ್ಸಕ್ಕೆ ಅಂತ. ರೈತರು ಬಂದು ಯಾರೋ ಒಬ್ರು ಕುಡಿದು ಬಂದು ಬಡಿದಾರೆ. ನಾನು ಅವ್ರ ಸಲುವಾಗಿ ಹೋಗ್ತಾ ಇದ್ದೀನಿ. ನಮ್ ಗಾಡಿನ ತಡೆಯಕ್ಕೆ ಬಂದಿದ್ದಾರೆ. ನಿಮ್ ಸಲುವಾಗಿ ಹೋಗ್ತಾ ಇದೀವಪ್ಪ, ಬರ್ರಿ ಕೂತ್ಕೊ ಬರ್ರಿ ಜೊತೆ ಹೋಗೋಣ ಅಂತ ಕರೆದೆ ಅಷ್ಟೇ. ರೈತರು ಕೂತ್ಕೊ ಬರ್ರಿ ಅಲ್ಲಿ ಹೋಗೋಣ. ರೈತರು ಪ್ರತಿಭಟನೆ ಮಾಡ್ತಾ ಇದ್ರು. ಪ್ರತಿಭಟನೆ ಇಲ್ಲ, ಬೆಳಿಗ್ಗೆ ನಾನೇ ನಮ್ ಕಂಟ್ರೋಲ್ ಬರ್ದಿಲ್ಲ. ಆದ್ರೂ 2 ಬಲಿ ಕರೆದು ನಾನೇ ಹೋಗ್ತಾ ಇದ್ದೀನಿ ಸ್ಪಾಟಿ ಕೆನಲ್ ಹತ್ರ. ಅಲ್ಲ, ಆದ್ರೂ ಕೂಡ ಈಗ ತಹಶೀಲ್ದಾರ್ ಆಗಿ ನೀವು ಅಷ್ಟೆಲ್ಲ ಅಗ್ರೆಸಿವ್ ಆಗಿ ಬಿಹೇವ್ ಮಾಡೋದು ಯಾಕೆ ಅಂತ ಹೇಳಿ? ಇಲ್ಲ ಅಗ್ರೆಸಿವ್ ಅವ್ನೇ ಕುಡಿದು ಬಂದು ಆತರ ಮಾಡಿದ. ಅವ್ರು ಬಾರಪ್ಪ ಗಾಡಿ ಜೊತೆ ಹೋಗೋದೇ ಕರ್ಕೊ ಹೋಗ್ತದೆ. ಅಲ್ಲ, ನೋಡಿದ್ವಲ್ಲ ನಾವಿಲ್ಲಿ ದೃಶ್ಯಗಳನ್ನ ನೋಡ್ತಾ ಇದೀವಿ. ಅವ್ರ ಕೈ ಹಿಡಿದು ಎಳ್ಕೊಂಡು ದರ್ದರ್ನ ಎಳ್ಕೊಂಡು ಹೋಗಿ ಕೈ ಹಿಡಿದು ಕುಡಿದು ಬಂದು ಗಾಡಿ ಬಂದಿದ್ರೆ ಕುಡಿದು ನಮ್ಮ ಅಟ್ಯಾಕ್ ಮಾಡಿದಾಗ. ಅಲ್ಲ, ಸಮಾಜದಲ್ಲಿ ಆ ರೀತಿ ಜನ ಇರ್ತಾರೆ. ಈಗ ಕುಡಿದ್ರು ಕೂಡ ಆ ರೀತಿ ಇರ್ತಾರೆ. ನೀವು ತಹಶೀಲ್ದಾರ್ ಆಗಿ ಇಷ್ಟೆಲ್ಲ ಅವಾಂತರಗಳನ್ನ ಯಾಕೆ ಮಾಡ್ಕೊಂಡ್ರಿ ಅಂತ? ಇಲ್ಲ, ಆತರ ಏನಿಲ್ಲ. ನಾವು ಕುಡಿದು ಬಂದಿದ್ದ ಬಾರಪ್ಪ ಕೂತು ಹೋಗೋಣ, ನಿಮ್ ಜೊತೆ ಹೋಗ್ಬಿಟ್ಟು ನಿಮ್ಗೆ ಕೊಡ್ತಾ ಇದೀವಿ ಬರೀ ಕರ್ಕೊಂಡಿದ್ದೆ ಅಷ್ಟೇ. ಅಲ್ಲ, ನೀವು ತಹಶೀಲ್ದಾರ್ ಅಲ್ವಾ, ನೀವ್ ಯಾಕೆ ರೈತರನ್ನ ಹೇಳ್ಕೊಂಡ್ಬಂದು ನಿನ್ ಜೀಪಿ ತುಂಬಬೇಕು ಅಂತ ಕೇಳ್ತಾ ಇರುವಂತದ್ದು? ನಾವು ರೈತ ತುಂಬ್ಕೊಳಕ್ಕೆಲ್ಲ ಜೊತೆ ಕರ್ಕೊಂಡು ಹೋಗಕ್ಕೆ ಸ್ಪಾಟ್ಗೆ ಕ್ಯಾನಲ್ ಹತ್ರಕ್ಕೆ ಜೊತೆ ಕ್ಯಾನಲ್ ತಗೊಂಬಾರಪ್ಪ ಸಮಸ್ಯೆ ನೋಡ್ ಬನ್ನಿ ಅಂತ ಅವ್ರು ಕರ್ಕೊಂಡು ಹೋಗ್ತೀವಿ. ಅಲ್ಲ, ನೀವು ಆ ರೀತಿ ಏನಲ್ಲಿ ಕಾಣಿಸ್ತಾ ಇಲ್ಲ. ನೀವು ಅಷ್ಟೊಂದು ಬಾರಪ್ಪ ತೋರಿಸ್ತೀವಿ ಅಂತ ಹೇಳಿ ಕರ್ದಂಗೆ ಏನ್ ಕಾಣಿಸ್ತಾ ಇಲ್ಲ. ಇಲ್ಲಿ ಬಲ ಪ್ರಯೋಗ ಮಾಡಿದೀರಾ. ಬಲ ಪ್ರಯೋಗ ಮಾಡಿ ಎಳ್ಕೊಂಡು ಹೋಗಿದ್ದೀರಾ ಆತನನ್ನ. ಬಲ ಪ್ರಯೋಗ ಇಲ್ಲ, ಕೇಳಿ ಜನ ಬಲ ಪ್ರಯೋಗನಲ್ಲ, ಜೊತೆಗೆ ಕಿರ್ಚಾಡ್ತಾ ಇದ್ರಿ ನೀವು. ಇಲ್ಲ ಬನ್ನಿ ಕರ್ಕೊಂಡು ಹೋಗ್ತೀನಿ ಬಾರಪ್ಪ. ನಾನು ಬಿಟ್ಟು ನಾನು ಅವಸರಕ್ಕೆ ಹೋಗ್ತಾ ಇದ್ದೀನಿ. ನೀರು ಬಿಟ್ಟಿಲ್ಲ, ಕೆಲವು 2 ಬಲಿ ಕರ್ಕೊಂಡು ಜೊತೆ ಕರ್ಕೊಂಡು ಬೆಳಗಿನ ಮೀಡಿ ಪೊಲೀಸ್ ಕರ್ಕೊಂಡು ಪೊಲೀಸ್ ನಮ್ ಗಾಡಿ ಅಟ್ಯಾಕ್ ಮಾಡಿದಾಗ ಬರೀ ಜೊತೆ ಹೋಗ್ಬರ್ರಿ ಎಂದು ಕರೆದೆ. ಧನ್ಯವಾದ ರಾಜಶೇಖರ್ ಅವರೇ. ನಮ್ಮ ರೈತರ ಬಗ್ಗೆ ನಾವು ಒಳ್ಳೆ ರೈತರ ಕೆಲಸನೇ ಮಾಡ್ತಾ ಇರೋದು. ನಾವು ರೈಟ್ ಎಲ್ಲ ಹಿಡಕಲ್ಲು ಬೇರೆ ಬೇರೆ ಕಡೆ ಕಂಕರವಾಡಿ ಅಲ್ಲೆಲ್ಲ ನಾನು ಕ್ಯಾನಲ್ ಮೇಲೆ ಓಡಾಡ್ತೀನಿ. ನಾನೇ ರೈತ ಓಡಾಟ ಮಾಡ್ತಾ ಇದ್ದೀನಿ. ಸರಿ, ಧನ್ಯವಾದ ರಾಜಶೇಖರ್ ಅವರೇ. ಇದು ತಹಶೀಲ್ದಾರ್ ರಾಜಶೇಖರ್ ಅವರ ಮಾತು. ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಅಂತ ಹೇಳಿದ್ರೆ, ತಹಶೀಲ್ದಾರ್ ರಾಜಶೇಖರ್ ಅವರು ಒಪ್ತಾ ಇಲ್ಲ, ನಾನು ಆ ರೀತಿಯಾಗಿ ವರ್ತಿಸಿದೆ, ಅಷ್ಟೊಂದು ಆಕ್ರೋಶ ಭರಿತನಾಗಿ ವರ್ತಿಸಿದೆ ಅಂತ ಅವರೇನು ಅಲ್ಲಿ ಒಪ್ಕೊಳ್ತಾ ಇಲ್ಲ. ಆದ್ರೂ ಕೂಡ ದೃಶ್ಯಗಳಲ್ಲಿ ಎಲ್ಲವೂ ಕೂಡ ಸಾರಿ ಹೇಳ್ತಾ ಇರುವಂತದ್ದು. ಜೀಪಿನಿಂದ ಅತ್ಯಂತ ರೊಚ್ಚಿಗೆದ್ದು ಇಳಿದಂತಹ ತಹಶೀಲ್ದಾರ್ ರೈತರ ಬಳಿ ಹೋಗಿ
ರೈತನನ್ನ ಬಲ ಪ್ರಯೋಗ ಮಾಡಿ ಎಳ್ಕೊಂಡು ಹೋಗಿ ಜೀಪಿಗೆ ತುಂಬುವಂತ ಪ್ರಯತ್ನವನ್ನ ಮಾಡಿದ್ರು. ಬೈತಾನೆ ಈ ರೀತಿಯಾಗಿ ಅವರು ಮಾತನಾಡಿರುವಂತದ್ದು. ಆದ್ರೆ ಅವ್ರು ಈಗ ಹೇಳ್ತಾ ಇದ್ದಾರೆ, ನಾನು ಅತ್ಯಂತ ಸಮಾಧಾನದಿಂದ ಬಾ ಕೆನಾಲ್ ಹತ್ರ ಹೋಗೋಣ, ಅಲ್ಲಿ ಪರಿಸ್ಥಿತಿ ವಿವರಿಸ್ತೀನಿ ಅಂತ ಕರ್ಕೊಂಡು ಹೋದೆ ಅಷ್ಟೇ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಡ್ತಿದ್ದಾರೆ. ಅದು ತೇಪೆ ಹಚ್ಚುವಂತ ಪ್ರಯತ್ನವನ್ನು ಅವರು ಮಾಡ್ತಾ ಇರುವಂತದ್ದು. ಆತನಿಗೆ ಹೊಡೆಯೋ ರೀತಿಯಲ್ಲಿ ಕೈಯನ್ನ ಎತ್ತಿ ಆತನನ್ನ ಬಲಪ್ರಯೋಗ ಮಾಡಿ ವಯೋವೃದ್ಧ ರೈತನನ್ನ ಎಳ್ಕೊಂಡು ಹೋಗಿ ಜೀಪಿಗೆ ತುರುಕುವಂತ ಪ್ರಯತ್ನವನ್ನ ತಹಶೀಲ್ದಾರ್ ಮಾಡಿರುವಂತದ್ದು ಕ್ಯಾಮೆರಾ ಕಣ್ಣಲ್ಲಿ ಅತ್ಯಂತ ಸ್ಪಷ್ಟವಾಗಿ ರೆಕಾರ್ಡ್ ಆಗಿದೆ. ನಾನು ನಿಮ್ಗೋಸ್ಕರ ಹೋಗ್ತಾ ಇದ್ದೀನಿ. ಯಾರು